ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿಂದೇ ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ಮಲ್ಲಿ. ಎಲ್ಲ ಚೆಸ್ಟ್ ವರ್ಕೌಟಲ್ಲಿ ಬ್ಯುಸಿ ಆಗವ್ರೆ. ಮಹೇಶ ಫುಲ್ಲು ಸಣ್ಣ ಆಗಿರೋದಕ್ಕೆ ಫುಲ್ ಜೋಶಲ್ಲಿ 7:30 ತಗೊಂಡು ಹೊಡಿತಾವನೆ. ಇವನಿಗೆ ಈ ವೆಯ್ಟೇ ಅಲ್ಲ, ಆದ್ರೂ ಅದನ್ನೇ ತಗೊಂಡು ಹೊಡಿತಾವನೆ. ಹಾಂ, ಚೂರು ದೊಡ್ಡ ತಗೊಂಡು ಹೊಡಿ ನೀನ್. ಇವನ್ನೆಲ್ಲಾದ್ರೂ ನೋಡಿದೀರಾ? ಓ, ಆಫ್ರಿಕಾದಿಂದ ನಡ್ಕೊಂಡ್ ಬಂದಿರೋ ಹುಡುಗ. ಇವ ಯಾರ್ಯಾರ ಬರ್ತಾರೋ ಮಾರಾಯ ಈ ಮನೆಗೆ. ರಮೇಶ ಏನು? ಹೌದಾ? ಏಯ್ ಕಳ್ಳ ಗೈಸ್, ಈ ಕಡೆ ನೋಡ್ರಿ, ಈ ಕಡೆ ಸ್ವಲ್ಪ ಜನ ಅವ್ರೆ, ಈ ಕಡೆನೂ ಚೆಕ್ಸ್ತು. ಅಷ್ಟೊಂದು ಜನ ಬಂದಿಲ್ಲ, ಸಿಗ್ತೀನಿ. ಗೈಸ್, ಕೋಮಲ ಬಿರಿಯಾನಿ ದ ಫೇಮಸ್ ಬಂದಿದ್ದೀವಿ. ಜೀವನ್ ಎಷ್ಟೊಂದು ಜನ ಅವ್ರೆ ಗೈಸ್, ನೋಡ್ರಿ ಇಲ್ಲಿ ಕೋಮಲ ಬಿರಿಯಾನಿ ಫುಲ್ ಬಿಸಿ, ಫುಲ್ ಆಗ್ಬಿಟ್ಟೈತೆ. ನೋಡ್ರಿ, ಅರ್ಧ ಗಂಟೆ ಆಯ್ತು ರಸಮ್ ಕೊಟ್ರು, ಇನ್ನು ಅರ್ಧ ಗಂಟೆ ಬಿರಿಯಾನಿ, 1 ಅವರು ತಿನ್ನೋ ಅಷ್ಟೊತ್ತಿಗೆ 1.5 ಅವರು, ನಾವು ತಿಂದು ಮುಗಿಸೋ ಅಷ್ಟೊತ್ತಿಗೆ 2 ಅವರ್ ಎಲ್ಲ ಮುಗಿಸಿ. ನೋಡ್ರಿ, ಇನ್ನು ಯಾರು ಬಂದಿಲ್ಲ. ವೆಯ್ಟರು ಬಂದೇನು ಕೇಳಿಲ್ಲ, ನೋಡೋಣ ಅವ್ರು ಬಂದೇನು ಕೇಳ್ತಾರೆ ಅಂತ. ಗೈಸ್ ನೋಡ್ರಿ, ಬಿರಿಯಾನಿ ಬಂತು ಕೊನೆಗೂ. ನಾವು ಅಂದ್ಕೊಂಡಿದ್ದು ಬಿರಿಯಾನಿ, ಪಲಾವ ಬಿರಿಯಾನಿ ಐತೆ ನಮ್ಮಲ್ಲಿ. ಪೀಸ್ಗಳವೆ ಇಲ್ಲಿ. ಆ ಕಡೆಯಿಂದ ವಿಡಿಯೋ ಮಾಡಿ. ತಿಂತಾ ಇದ್ದೀನಿ. ಬರ್ಬೋದಾ ಇನ್ನೊಂದ್ಸಲಿ? ಏನು ಹೇಳ್ತೀರಾ? ನೈಸ್ ಬಿರಿಯಾನಿ, ಬರ್ಬೋದು, ವಿಸಿಟ್ ಮಾಡ್ಬೋದು. ಕೋಮಲ ಬಿರಿಯಾನಿ ಅಂತ ಯಾರೋ ಯೂಟ್ಯೂಬರ್ಸ್ ಹಾಕಿದ್ರು, ಸೊ ಅವ್ರನ್ನ ವಿಸಿಟ್ ಮಾಡೋಣ ಬಂದ್ವಿ. ಚೆನ್ನಾಗಿದೆ. ಇನ್ನೂ ಏನೇನೋ ಐಟಮ್ ಆರ್ಡರ್ ಮಾಡಿದ್ದೀವಿ, ಬಂದಮೇಲೆ ಮತ್ತೆ ನೆಕ್ಸ್ಟ್ ಹೇಳ್ತಿದ್ದೀವಿ. ಬಂದ್ಮೇಲೆ ಸಿಗ್ತೀವಿ. ಜೀವನ್, ನಿಮ್ಗೆ ಹೆಂಗೈತೆ? ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ಗಾಯ್ಸ್ ನೋಡಿ, ಸೂಪ್ ಬಂದಿದೆ. ಜೀವನ್ ಹೆಂಗೈತೆ? ಎಳಿತಾವನೆ. ಹೆಂಗಿತ್ತು ಬಿರಿಯಾನಿ? ತಿನ್ಬೋದು ಅಷ್ಟೇನಾ? ನ್ಯಾಚುರಲ್ ಮಸಾಲ, ಹಾಂ, ಹೆವಿ ಮಸಾಲ ಏನಿಲ್ಲ, ಲೈಟಾಗಿದೆ. ಬಂದು ಟೇಸ್ಟ್ ಮಾಡಿ, ವಿಸಿಟ್ ಮಾಡಿ. ಮಾಡ್ಬೋದು. ಸಖತ್ತಾಯಿತು, ನೆಕ್ಸ್ಟ್ ಲೆವೆಲ್. ನಾನು ಇವಾಗ ಬಿರಿಯಾನಿ ಚೆನ್ನಾಗಿರೋ ತಿಂದಿರೋದಂದ್ರೆ ಇವತ್ತೇ ಅನ್ಕೊಳ್ತಿದ್ದೀನಿ. ಸಖತ್ತಾಯಿತು. ಜರ್ಮಿ ಮಾತ್ರ ಒಳಗೆ ಹೋಗ್ತಿದ್ದೀನಿ, ನೋಡಿದ್ರೆ ಸಖತ್ತಾಗಿತ್ತು ಮಾತ್ರ. ನೆಕ್ಸ್ಟ್ ಮುಂದೆ ಪ್ರಯಾಣ ಹೊರಟಿದ್ದೀವಿ, ನೋಡೋಣ. ಬಿರಿಯಾನಿ ಕಾಲ್ಸು ಲೆಗ್ ಸೂಪ್ ಅಷ್ಟೊಂದೇನು ನಂಗೆ ಇಷ್ಟ ಆಗಲಿಲ್ಲ, ಆದರೆ ಬಿರಿಯಾನಿ ಚೆನ್ನಾಗಿತ್ತು. ಬಿರಿಯಾನಿ ಫ್ರೈ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನೀವು ಬನ್ನಿ ಕೋಮಲಾಗಿ. ಗೈಸ್
ನೋಡ್ರಿ ಆಗಲೇ ಜಿಮ್ಮಿಗೆ ಬಂದೆ, ಓಪನ್ ಮಾಡಿ ಆದರ್ಶ ನೋಡ್ರಿ ಹೆಂಗೆ ಓಡಾಡ್ತಾವನೆ. ಇಲ್ಲಿ ಲೋಚನ್ ಫುಲ್ಲು ವರ್ಕೌಟ್ ಮಾಡಿ ಮನೆಗೆ ಓಡ್ತಾವನೆ. ಕಾರ್ಡಿಯೋ ಈ ಕಡೆ ಸ್ವಲ್ಪ ಜನ ಅವರೇ. ರಮೇಶ ಕಾಲು ತೆಗಿಯೋ, ಕೆಳಗೆ ಬಿಟ್ಟು ಹೊಡಿ. ಹಾಂ ಹಂಗೆ ಹೊಡಿ. ಉಲ್ಟಾ ತಿರುಗು ಈಗ, ಉಲ್ಟಾ ಟರ್ನ್ ಆಗು. ಕಾಲು ಮೇಲೆ ಎತ್ಕೋ, ಹೊಡಿ. ಈಗ ಡೌನ್ ಬಿಡಿನ, ಡೀಪಲ್ಲಿ ಬಿಡು ಹೋಗ್ಲಿ. ಹಾಂ ನೋಡಿ ಡೈಲಿ ಹಿಂಗೆ ಟ್ರೈನ್ ಮಾಡಬೇಕು. ಹಿಂಗೆ ಹೊಡಿಬೇಕು, ಡೈಲಿ ಹೊಡಿಬೇಕು. ಅದ್ರ ಮೇಲೆ ಕಾಲೇ ಇಡಬಾರ್ದು ನೀನು, ಬೇಡ ಹೊಡಿಬಾರ್ದು, ಅದ್ರ ಮೇಲೆ ಹೊಡಿಬೇಕು. ಆವಾಗಲೇ ನೀನು ಕ್ವಾಲಿಟಿ ಆಗೋದು. ಇಲ್ಲ ಅಂದರೆ ಆಗಲ್ಲ. ನಿನ್ನ ಬಾಡಿ ವೇಟ್ ನೀನು ಎತ್ತಕ್ಕಾಗಲಿಲ್ಲ ಅಂದರೆ ಆಮೇಲೆ ಬಾಡಿ ವೆಯ್ಟ್ನ ನೀನು ಎತ್ತಬೇಕು. ನಿನ್ನ ಬಾಡಿ ವೆಯ್ಟ್ನ ನೀನು ಎತ್ತಿಲ್ಲ ಅಂದರೆ ನಿನ್ನ ಎನರ್ಜಿಯಲ್ಲಿಲ್ಲ, ನಿನ್ನ ಕ್ವಾಲಿಟಿ ಇಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸ್ವಲ್ಪ ಕ್ಲೈಂಟ್ ಬಂದವ್ರೆ ನೋಡ್ರಿ, ವರ್ಕೌಟ್ ಮಾಡಿಸ್ಬೇಕು ಅವ್ರಿಗೆ. ಗೈಸ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಚೆಸ್ಟ್ ವರ್ಕೌಟು, ಫುಲ್ಲು ವರ್ಕೌಟು ನೋಡ್ರಿ. ಅಣ್ಣನ ಫುಲ್ ವರ್ಕೌಟು. ಇವರು ರೀಲ್ಸ್ ರೀಲ್ಸಲ್ಲಿ ವರ್ಕೌಟ್ ಮಾಡೋದು. ಜಿಮ್ಮಲ್ಲೆಲ್ಲ ಖಾಲಿ ಯಾಕೆ ಗೊತ್ತಿಲ್ಲ. ಅಯ್ಯೋ ನಾಚಿಕೆ. ಸ್ವಲ್ಪ ವೆಯ್ಟ್ ಜಾಸ್ತಿ ಆಯ್ತು ಗೈಸ್. ಗೈಸ್ ಈಗೆಲ್ಲ ಬೈಸಿಪ್ಸ್ ವರ್ಕೌಟ್ ಮುಗೀತು, ಹೊರಟಿದ್ದೀವಿ ನೋಡ್ರಿ, ಹೊರಟಿದ್ದೀವಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಬಾಯ್ ಹೇಳ್ತಾ, B50M ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.